Hello, my dear student. Hope all of you are safe at home and studying well. Okay, so the English class, the 6th chapter is Babar Ali. Do you know who is Babar Ali? Okay, before starting to the topic, I want to tell you a quote. So that is, a dream becomes a goal when action is taken towards its achievement. So the dreaming is very important. ಹಗಲುಗನಸನ್ನು ಹೇಳ್ತಾ ಇಲ್ಲ. ಸೊ ಕನಸು ಅಂತ ಹೇಳುವಂಥದ್ದು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ? ವಾಟ್ ಈಸ್ ದ ರೀಸನ್ ಫಾರ್ ಇಟ್? ದ ರೀಸನ್ ಈಸ್ ವಿದೌಟ್ ಡ್ರೀಮ್ ಆರ್ ವಿದೌಟ್ ಡ್ರೀಮಿಂಗ್ we cannot live. Even in psychology or even in the doctors says that, so dreaming, without having a dream, a man cannot be a perfect. ಸೊ ಆ ಕನಸು ಅಂತ ಹೇಳುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತದೆ ಜೀವನದಲ್ಲಿ. ಸೊ ಹಾಗಂತ ಹೇಳಿ ಸೊ ಕನಸನ್ನು ಕಂಡು ಓಕೆ ರಾತ್ರಿ ನಾನು ಕನಸನ್ನು ಕಂಡಿದ್ದೇನೆ ಹಗಲು ಮರ್ತಿದ್ದೇನೆ, ಸೊ ಇಟ್ ಈಸ್ ನಾಟ್ ದ ಥಿಂಗ್. ಸೊ ಇಲ್ಲಿ ಅಬ್ದುಲ್ ಕಲಾಂ ಏನನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಡ್ರೀಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ the dream how it should be, so that is it should be a goal. ಸೊ ಆ ಡ್ರೀಮ್ ಏನಿದೆ, ಕನಸು ಏನಿದೆ, ಸೊ ಅದು ನಮ್ಮ ಗುರಿ ಆಗಬೇಕು. ಸೊ ಅಂಥ ಕನಸನ್ನು ನಾವು ಕಾಣಬೇಕು. ಸೊ ನಮ್ಮ ಕೈಯಲ್ಲಿ ಆಗದೇ ಇರುವುದನ್ನಲ್ಲ, ಸೊ ಯಾವುದು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇದೆ, ಸೊ ಆ ಥರದ ಕನಸನ್ನು ನಾವು ಕಾಣಬೇಕು. ಸೊ ದ್ಯಾಟ್ ವಿ ಕ್ಯಾನ್ ಅಚೀವ್ ಸಮಥಿಂಗ್ ಇನ್ ಅವರ್ ಲೈಫ್, ರೈಟ್? ಸೊ ಇಲ್ಲಿ ಇಂಪಾರ್ಟೆಂಟ್ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ದ ಗೋಲ್ ಅಥವಾ ಅಚೀವ್ಮೆಂಟ್ ಅಂತ ಹೇಳೋದನ್ನು ಸೊ ಈ ಚಾಪ್ಟರಿಗೆ ಅದು ರಿಲೇಟೆಡ್ ಆಗಿದೆ. ಸೊ ದ್ಯಾಟ್ ಈಸ್ ಬಾಬರ್ ಅಲಿ. ಸೊ ಹ್ಯಾವ್ ಯು ಹರ್ಡ್ ಹಿಸ್ ನೇಮ್? ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ ಟಾಪಿಕ್, ಬಾಬರ್ ಅಲಿಯ ಬಗ್ಗೆ ಕಲಿಯುವ ಮೊದಲು ಅಥವಾ ಮಾತಾಡುವ ಮೊದಲು, ಸೊ ಐ ವಾಂಟ್ ಟು ಆಸ್ಕ್ ಯು ಅ ಕ್ವೆಶನ್ಸ್. So do you have anyone who brought you the changes in you, or the person who have changed the life of others? ಸೊ ಯಾರಾದರೂ ಯಂಗ್ ಟ್ಯಾಲೆಂಟ್ ಅಂತ ಏನು ನಾವು ಹೇಳ್ತೇವೆ, ಅಥವಾ ಯಂಗ್ ಇನ್ಸ್ಪಿರೇಷನ್, ದ ಪೀಪಲ್ ಹೂ ಈಸ್ ಇನ್ಸ್ಪೈರಿಂಗ್ ಇನ್ ದ ಯಂಗ್ ಏಜ್. ಸೊ ಕೆಲವರು ಸಣ್ಣಾಗಿರುವಾಗಲೇ ಯಾವುದೋ ಒಂದು ದೊಡ್ಡ ಅಚೀವ್ಮೆಂಟನ್ನು ಮಾಡಿರ್ತಾರೆ, ಸೊ ಅಥವಾ ಏನೋ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಸೊ ಆ ಥರದವರು ಯಾರಾದರೂ ಪರಿಚಯ ಇದೆಯಾ ನಿಮಗೆ? ಸೊ ಅಥವಾ ನಿಮ್ಮಲ್ಲೇ ಯಾರಾದರೂ ಇರ್ಬೋದು. ಸೊ ಇಫ್ ಎನಿವನ್, ಸೊ ಜಸ್ಟ್ ಥಿಂಕ್ ಆಫ್ ಇಟ್. ಸೊ ಇದು ದ ಚಾಪ್ಟರ್ ಬಾಬರ್ ಅಲಿ, so which is talking about the youngest person in India. Okay, so which is written by Samarpita Mukherjee Sharma. So I'll go through her detail. So that is, Samarpita Mukherjee Sharma is an associate creative editor. She is an editor, so she takes this interview, so that is by others. So ಈ ಇಂಟರ್ವ್ಯೂ ಅಥವಾ ಈ ಸ್ಟೋರಿ ಏನಿದೆ ಅದನ್ನು ಬಿಕಾಸ್ ಶಿ ಈಸ್ ಅ ಎಡಿಟರ್, ಸೊ ಅವಳು ಈ ವಿಷಯವನ್ನು ಹೇಳ್ತಾ ಇದ್ದಾಳೆ. ಸೊ ಅಬೌಟ್ ಬಾಬರ್ ಅಲಿ. ಓಕೆ, ವಿ ವಿಲ್ ಗೋ ಥ್ರೂ ಇಟ್ ದ ಲೆಸನ್. ಬಾಬರ್ ಅಲಿ ಮಸ್ಟ್ ಬಿ ದ ಯಂಗೆಸ್ಟ್ ಹೆಡ್ ಮಾಸ್ಟರ್. ಸೊ ಇಲ್ಲಿ ಯಾಕೆ ಬಾಬರ್ ಅಲಿ ಅಂತ ಹೇಳೋದು ಇಂಪಾರ್ಟೆಂಟ್ ಆಗ್ತದೆ, ಅಥವಾ ಅವನ ಬಗ್ಗೆ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸೊ ದ್ಯಾಟ್ ಈಸ್ ಹಿ ಈಸ್ ದ ಯಂಗೆಸ್ಟ್ ಹೆಡ್ ಮಾಸ್ಟರ್. ಸೊ ಯಾರನ್ನಾದರೂ ನೋಡಿದ್ದೀರಾ 25ರ ಒಳಗೆ, ಸೊ ಎಟ್ ದ ಏಜ್ ಆಫ್ 25 ಅದಕ್ಕಿಂತನೂ ಮುಂಚೆ ಹೆಡ್ ಮಾಸ್ಟರ್ ಆಗಿರುವಂಥದ್ದು, ಅಥವಾ ಅದಕ್ಕಿಂತನೂ ಮುಂಚೆ ಸೊ ಏನೋ ಒಂದು ದೊಡ್ಡ ಹುದ್ದೆಯಲ್ಲಿ ಇರುವಂಥದ್ದನ್ನು. ಸೊ ಇಟ್ ಈಸ್ ವೆರಿ ರೇರ್. ಸೊ ಬಿಕಾಸ್ ನಮ್ಮ ಟ್ಯಾಲೆಂಟ್ ಯಾವ ರೀತಿ ಇರಬೇಕು, ಸೊ ನಮ್ಮ ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಈಸ್ ಹ್ಯಾವಿಂಗ್ ಟ್ಯಾಲೆಂಟ್ ಡೆಫಿನೆಟ್ಲಿ. ಸೊ ಬಟ್ ಅದನ್ನು ಎಕ್ಸ್ಪೋಜರ್ ಕೊಡುವಂಥದ್ದು ಅಥವಾ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡುವಂಥದ್ದು ತುಂಬ ಮುಖ್ಯ ಆಗ್ತದೆ. ಸೊ ಇಲ್ಲಿ ಕೂಡ ಹಾಗೆ ಮೇ ಬಿ ನಾವು ನಮ್ಮನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಬೋದು ಅಲ್ವಾ. ಸೊ ದಟ್ ಈಸ್ ಈ ಕೊರೋನಾ ಏನು ಪ್ಯಾಂಡಮಿಕ್ ಇದೆ ಅಥವಾ COVID-19 ಏನಿದೆ, ಸೊ ಈ ಟೈಮಲ್ಲಿ ಸೊ ವಿ ಹ್ಯಾವ್ ಗಾಟ್ ಮೆನಿ ಟ್ಯಾಲೆಂಟೆಡ್ ಪೀಪಲ್. ಸೊ ಮೇ ಬಿ ನೀವು ನೋಡೋದಾದರೆ ಯೂಟ್ಯೂಬ್ ಚಾನಲ್ಸಲ್ಲಿ ನೋಡೋದಾದರೆ, ಅಥವಾ ಯೂಟ್ಯೂಬಲ್ಲಿ ನೋಡೋದಾದರೆ, ಅಥವಾ ಏನೋ ಒಂದು ಸೊ ನಿಮ್ಮದೇ ಟ್ಯಾಲೆಂಟನ್ನು ನೀವು ಹೊರಗೆ ಹಾಕ್ತಾ ಇದ್ದಾರೆ. ಡ್ರಾಯಿಂಗ್ ಇರ್ಬೋದು, ದ ಸ್ಕೆಚ್ ಆರ್ಟಿಸ್ಟ್ ಇರ್ಬೋದು, ಅಥವಾ ಸಿಂಗರ್ಸ್ ಇರ್ಬೋದು, ಡ್ಯಾನ್ಸರ್ಸ್ ಇರ್ಬೋದು. ಸೊ ಮೆನಿ ಪೀಪಲ್, ಸೊ ದಟ್ ಈಸ್ ಈವನ್ ಯಂಗ್. ಸೊ ಯಾಕೆ? So because that time, so that is very
ಇಂಪಾರ್ಟೆಂಟ್. ದ ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳಿ ಏನು ನಾವು ಹೇಳ್ತೇವೆ, ಸೊ ಅದು ಯಾವತ್ತೂ ನಮ್ಮ ಹತ್ರ ಬರೋದಿಲ್ಲ. ಸೊ ಗೋಲ್ಡನ್ ಅಪಾರ್ಚುನಿಟಿ, ನನ್ನ ಹತ್ರ ಗೋಲ್ಡನ್ ಅಪಾರ್ಚುನಿಟಿ ಬರ್ತದೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದಾನೆ, ನೋ, ಡೆಫಿನೆಟ್ಲಿ ನಾಟ್ ಅಲ್ವಾ. ಸೊ ನಾವು ಅದನ್ನು ಹುಡುಕಿಕೊಂಡು ಹೋಗಬೇಕಾಗ್ತದೆ ಅಥವಾ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಾಗ್ತದೆ. So here also, so giving a opportunity to our own life is very important. So ನಮ್ಮ ಟ್ಯಾಲೆಂಟ್ ಏನಿದೆ, ಸೊ ನಮ್ಮ ಅಚೀವ್ಮೆಂಟ್ಸ್ ಏನಿದೆ ಅಥವಾ ನಮ್ಮ ಇನ್ಸ್ಪಿರೇಷನ್ ಏನಿದೆ ಅದನ್ನು ಎಲ್ಲ ಬಳಸಿಕೊಂಡು, ಸೊ ಆ ಎಲ್ಲ ವಿಷಯಗಳನ್ನು ನಾವು ಒಗ್ಗೂಡಿಸಿಕೊಂಡು ಮುನ್ನಡೆಯುವಂಥದ್ದು ಅಥವಾ ಸೊ ಗಿವಿಂಗ್ ಆನ್ ಅಪಾರ್ಚುನಿಟಿ ಟು ದ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮಗೊಂದು ನಮಗೆ ಸಪೋರ್ಟಿವ್ ಆಗಿ ದೇರ್ ಆರ್ ಸೋ ಮೆನಿ ಪೀಪಲ್. ಸೊ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿಲ್ಲ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಥವಾ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆರ್ ಟೀಚರ್ಸ್. ಸೊ ಈ ರೀತಿಯಾಗಿ ನಾವು ಅದನ್ನು ಸ್ಪೆಸಿಫಿಕ್ ಆಗಿ ಇಂಥವ್ರು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು ಅಂತಿಲ್ಲ. ಸೊ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಈಸ್ ಇನ್ಸ್ಪಿರೇಷನ್ ಫಾರ್ ಅಸ್. ಸೊ ಪರ್ಟಿಕ್ಯುಲರ್ ಆಗಿ ಇಂಥವ್ರೇ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಮೇ ಬಿ ದಾರಿಯಲ್ಲಿ ಹೋಗುವ ಯಾರೋ ಒಬ್ಬ ಪರ್ಸನ್ ನಮ್ಮನ್ನು ಇನ್ಸ್ಪೈರ್ ಮಾಡ್ಬೋದು, ಸೊ ವಿತ್ ಮೆನಿ ಥಿಂಗ್ಸ್. ಸೊ ಇಲ್ಲಿ ಕೂಡ ಹಾಗೆ, ಸೊ ಬಾಬರ್ ಅಲಿ ಸೊ ಎಲ್ಲಾದರೂ ನಮಗೆ ಇನ್ಸ್ಪಿರೇಷನ್. ಸೊ ಹೀ ಇನ್ಸ್ಪೈರ್ಡ್ ಮೆನಿ ಪೀಪಲ್ ಬಿಕಾಸ್ ದ ರೀಸನ್ ಈಸ್ ಹೀ ವಾಸ್ ಅ ಯಂಗೆಸ್ಟ್ ಹೆಡ್ ಮಾಸ್ಟರ್. ಸೊ ಆ ರೀಸನಿಗೋಸ್ಕರ ಅವನ ಟ್ಯಾಲೆಂಟ್ ಏನಿದೆ ಅಥವಾ ಅವನ ವರ್ಕ್ ಏನಿದೆ, ಸೊ ಅದು ತುಂಬ ಜನರಿಗೆ, ಸೊ ಫಾರ್ ಮೆನಿ ಪೀಪಲ್ ಹೀ ಈಸ್ ಅ ಇನ್ಸ್ಪೈರ್ಡ್ ಪರ್ಸನ್. ಸೊ ಹಿಯರ್ ವಿಲ್ ಗೋ ಥ್ರೂ ಇಟ್. ಸೊ ದಟ್ ಈಸ್ ಹೀ ಈಸ್ ದ ಬಾಬರ್ ಅಲಿ ಈಸ್ ದ ಯಂಗೆಸ್ಟ್ ಹೆಡ್ ಮಾಸ್ಟರ್. So giving exposure to the hidden talent. So he gave the opportunity or he gave the importance for his talent. ಸೊ ಅವನ ಟ್ಯಾಲೆಂಟ್ ಏನಿದೆ, ಸೊ ಮೇ ಬಿ ನಾವು ಕೆಲವೊಂದ್ಸಲ ಹೇಳ್ತೇವೆ ರೈಟ್, ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳಿ. ಸೊ ಈವನ್ ದೋ ವಿ ಹ್ಯಾವ್ ದ ಟ್ಯಾಲೆಂಟ್, ಸೊ ವಿ ಆರ್ ಫಿಯರ್ ಆಫ್ ಗೋಯಿಂಗ್ ಟು ದ ಸ್ಟೇಜ್. ಸೊ ಸ್ಟೇಜಿಗೆ ಹೋಗ್ಲಿಕ್ಕೆ ಹೆದರೋದು ಇರ್ಬೋದು ಅಥವಾ ಸೊ ಯಾರು ಏನು ಕಮೆಂಟ್ ಮಾಡ್ತಾರೋ ಅಂತ ಹೇಳಿ ಕೂತ್ಕೊಳ್ಳೋದು ಇರ್ಬೋದು. ಸೊ ದಟ್ ಈಸ್ ಅ ಸೆಕೆಂಡರಿ ಥಿಂಗ್. ಸೊ ನಾವು ನಮಗೆ ಅಪಾರ್ಚುನಿಟಿ ಕೊಡದೇ ಇದ್ದರೆ, ಸೊ ವಿ ಕೆನಾಟ್ ಎಕ್ಸ್ಪೋಜ್ ಅವರ್ ಟ್ಯಾಲೆಂಟ್ಸ್. ಸೊ ನಮ್ಮ ಟ್ಯಾಲೆಂಟ್ ಏನಿದೆ, ಸೊ ಅದನ್ನು ಹೊರಗೆ ಹಾಕೋದು ಕಷ್ಟ ಆಗ್ತದೆ. ಸೊ ಇಲ್ಲಿ ಹೀ ಗೇವ್ ಇಂಪಾರ್ಟೆನ್ಸ್ ಫಾರ್ ಹಿಸ್ ಗೋಲ್. ಸೊ ಅವನ ಗೋಲ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತಾನೆ, ಆಸ್ ವೆಲ್ ಆಸ್ ಅವನ ಟ್ಯಾಲೆಂಟ್ ಏನಿದೆ ಸೊ ಅದನ್ನು ಕೂಡ ಅವನು ಹೊರಗೆ ಹಾಕ್ತಾನೆ. ಸೊ ಹೀ ಗೇವ್ ಇಂಪಾರ್ಟೆನ್ಸ್ ಫಾರ್ ಹಿಸ್ ಟ್ಯಾಲೆಂಟ್. ಸೊ ಬಾಬರ್ ಅಲಿ. So Babar Ali must be the youngest headmaster in the world. So he was the youngest. So must be ಅಂತ ಹೇಳ್ತಾರೆ. So that is he is an inspiration for many youth. ಸೊ ಅವನಿಂದ ಎಷ್ಟೋ ಜನ ಇನ್ಸ್ಪಿರೇಷನನ್ನು ಪಡ್ಕೊಂಡಿದ್ದಾರೆ. ಸೊ ಮೇ ಬಿ ನಿಮ್ಮ ಹತ್ರ ಕೇಳೋದಾದರೆ ನಿಮ್ಮ ಇನ್ಸ್ಪಿರೇಷನ್ ಯಾರು ಅಥವಾ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಹೇಳಿದ್ರೆ, ಸೊ ನೀವು ಒಬ್ಬೊಬ್ಬ ಪರ್ಸನನ್ನು ಇಟ್ಕೊಂಡಿದ್ದೀರಾ ಆ್ಯಸ್ ಅ ರೋಲ್ ಮಾಡೆಲ್. ನಿಮ್ಮ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು ಅಥವಾ ಬೇರೆ ಯಾರೋ ಇರ್ಬೋದು. ಸೊ ದೇರ್ ಆರ್ ಮೆನಿ ಪೀಪಲ್ ರೈಟ್. ಸೊ ಇಲ್ಲಿ ಕೂಡ ಹಾಗೆ, ಸೊ ಹೀ ಇನ್ಸ್ಪೈರ್ಡ್ ಮೆನಿ ಯೂತ್. ಸೊ ಯೂತ್ ಏನಿದೆ ಅಥವಾ ಯಂಗ್ ಪೀಪಲ್ ಏನಿದ್ದಾರೆ, ಸೊ ಅವರಿಗೆ ಅವನು ಇನ್ಸ್ಪಿರೇಷನ್ ಆಗಿದ್ದಾನೆ. ಸೊ ಮೇನ್ಲಿ ಬಿಕಾಸ್ ಹೀ ಈಸ್ ಅ ಯಂಗ್ ಪರ್ಸನ್. ಸೊ ಯಂಗ್ ಪೀಪಲ್ ಯಾರಿದ್ದಾರೆ ಅವರಿಂದನೂ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಏಜ್ ಆದಮೇಲೆ ಸಾಧನೆ ಮಾಡ್ತೇನೆ ಅಂತ ಹೇಳಿ ಅಲ್ಲ. ಸೊ ಈಗಲೇ ಅಂದರೆ ಸಣ್ಣ ಏಜಲ್ಲೇ ಅಥವಾ ಸಣ್ಣಾಗಿರುವಾಗಲೇ ಒಂದು ಸಾಧನೆಯನ್ನು ಮಾಡಬಹುದು ಅಂತ ಹೇಳೋದನ್ನು ತಿಳಿಸಿಕೊಟ್ಟವರು ಬಾಬರ್ ಅಲಿ. ಸೊ ಇಲ್ಲಿ ನಾವು ಎಕ್ಸಾಂಪಲ್ ಕೊಡೋದಾದರೆ ವಿವೇಕಾನಂದ PU ಕಾಲೇಜಲ್ಲಿ, ಸೊ ವಿ ಹ್ಯಾಡ್ ಸ್ವಸ್ತಿಕ್ ಪದ್ಮ. ಸೊ ಹಿ ವಾಸ್ ಕನ್ಸಿಡರ್ಡ್ ಆರ್ ಹಿ ವಾಸ್ ನೇಮ್ಡ್ ಆಸ್ ಯಂಗೆಸ್ಟ್ ಸೈಂಟಿಸ್ಟ್. ಸೊ ದಟ್ ಈಸ್ ದ ಬಿಫೋರ್ ಲಾಸ್ಟ್ ಇಯರ್ ಬ್ಯಾಚ್. So that is the talent. So that is he is also at the age of 16 or 17. ಸೊ ಆ ಏಜಲ್ಲಿ ಒಂದು ಸಾಧನೆಯನ್ನು ಮಾಡುವಂಥದ್ದು, ನಮ್ಮ ಟ್ಯಾಲೆಂಟ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ಬೋದು. ಸೊ ದಟ್ ಈಸ್ ದ ಥಿಂಗ್. ಸೊ ದೇರ್ ಆರ್ ಸಮ್ ಪೀಪಲ್ ಹೂ ಇನ್ಸ್ಪೈರ್ಸ್ ಅದರ್ಸ್. ಸೊ ಮೇ ಬಿ ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ದರೆ, ಸೊ ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ ಎಲ್ಲರೂ ಸ್ಟಡಿ ಮಾಡ್ತೀರಾ ಅಂತ ಹೇಳ್ಕೊಳ್ಳಿ, ಗ್ರೂಪ್ ಸ್ಟಡಿ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ ಅಷ್ಟೇ, ಗ್ರೂಪ್ ಸ್ಟಡಿ ಮಾಡ್ತಾ ಇರ್ತೀರಾ. ಸೊ ಅದರಲ್ಲಿ ಯಾರೋ ಒಬ್ಬರು ಇರ್ತಾರೆ, ದಟ್ ಈಸ್ ಸೊ ತುಂಬ ಚೆನ್ನಾಗಿ ಅರ್ಥ ಮಾಡುವವರಲ್ಲ, ಅರ್ಥ ಮಾಡಿಸುವವರು. ಸೊ ಅವ್ರು ಹೇಳಿದರೆ ಮಾತ್ರ ನಮಗೆ ಅರ್ಥ ಆಗ್ತದೆ ಅಥವಾ ಅವ್ರು ಹೇಳಿದರೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ, ಇಲ್ಲ ಅಂದರೆ ನಾವೇ ಓದ್ಕೊಳ್ತೇವೆ ಆ ರೀತಿಯಾಗಿ. ಸೊ ದಟ್ ಈಸ್ ದ ಟ್ಯಾಲೆಂಟ್.
ಸೊ ಇನ್ನೊಬ್ಬರಿಗೆ ಅರ್ಥ ಮಾಡಿಸುವಂಥದ್ದು ಕೂಡ ಅದನ್ನು ನಾವು ಕಲೆ ಅಂತ ಹೇಳಿ ಹೇಳ್ಬೋದು. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಹೊರಗೆ ಹಾಕುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಸೊ ಆಸ್ ಹಿ ಈಸ್ ಓನ್ಲಿ ಏಜ್ ಆಫ್ 16, ಸೊ ಈ ಯಂಗೆಸ್ಟ್ ಹೆಡ್ ಮಾಸ್ಟರ್ ಯಾರಿದ್ದಾರೆ, ಸೊ ಅಥವಾ ಬಾಬರ್ ಅಲಿ ಯಾರಿದ್ದಾರೆ, ಹಿ ಈಸ್ ಎಟ್ ದ ಏಜ್ ಆಫ್ 16. ಸೊ ಅವನ ಏಜ್ ಎಷ್ಟು ಕೇಳಿದ್ರೆ ಓನ್ಲಿ 16. ಸೊ 16 ವರ್ಷದಲ್ಲಿ. ಸೊ ಅವನ ಸಾಧನೆ ಯಾವಾಗ, ಸೊ ಎಟ್ ದ ಏಜ್ ಆಫ್ 16. ಸೊ ಅವನು ಸಾಧನೆ ಮಾಡಿರುವಂಥದ್ದು 35 ವರ್ಷ ಕಳೆದ ಮೇಲಲ್ಲ. ಸೊ ದ್ಯಾಟ್ ಈಸ್ ಎಟ್ ದ ಏಜ್ ಆಫ್, ಸೊ ನಿಮ್ಮ ಏಜ್ ಅಂತ ಹೇಳಿ ಹೇಳ್ಬೋದು, ರೈಟ್. ಸೊ ಫಸ್ಟ್ PUC ಆರ್ ಸೆಕೆಂಡ್ PUC ಏಜಲ್ಲಿ. ಸೊ ಎಟ್ ದ ಏಜ್ ಆಫ್ 16. ಸೊ ಹಿ ಈಸ್ ಅ teenager who is in charge of teaching hundreds of students in his family backyard. ಸೊ ಹಾಗಂದ್ರೆ ಸೊ ಅವನು ಎಲ್ಲಿ ಹೆಡ್ ಮಾಸ್ಟರ್ ಆಗಿರುವಂಥದ್ದು, ಸೊ ದ್ಯಾಟ್ ಈಸ್ ಹೆಡ್ ಮಾಸ್ಟರ್ ಎಲ್ಲಿ, ಸೊ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲ, ಸೊ ಅಥವಾ ಯಾವುದೋ ಒಂದು ಕಡೆಯಲ್ಲಿ ಅಲ್ಲ. ಸೊ ದ್ಯಾಟ್ ಈಸ್ ಎಲ್ಲಿ ಅಂತ ಹೇಳಿದ್ರೆ ಹಿ ಈಸ್ ಟೀಚಿಂಗ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಸೊ ಎಲ್ಲಿ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸಿಗೆ ಅವನು ಕ್ಲಾಸ್ ಮಾಡ್ತಾ ಇದ್ದ, ಅಥವಾ ಹಿ ವಾಸ್ ಟೇಕಿಂಗ್ ಕ್ಲಾಸಸ್ ಫಾರ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಎಲ್ಲಿ, ಸೊ ಫ್ಯಾಮಿಲಿ ಬ್ಯಾಕ್ಯಾರ್ಡ್. ಸೊ ವಾಟ್ ಯು ಮೀನ್ ಬೈ ಬ್ಯಾಕ್ಯಾರ್ಡ್? ಬ್ಯಾಕ್ಯಾರ್ಡ್ ಅಂತ ಹೇಳಿದ್ರೆ ಹಿತ್ತಲು. ಸೊ ಮನೆಯ ಹಿಂದೆ ಒಂದು ಸ್ವಲ್ಪ ಜಾಗ ಇರ್ತದಲ್ವಾ, ಸೊ ಈಗ ಹೂವಿನ ತೋಟ ಅದು ಇದು ಇರ್ತದಲ್ಲ, ಸೊ ಆ ರೀತಿಯ ಸ್ಪೇಸಲ್ಲಿ ಒಂದು ಸ್ವಲ್ಪ ಇರುವಂತಹ ಜಾಗದಲ್ಲಿ ಹಿ ವಾಸ್ ಟೀಚಿಂಗ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್. ಸೊ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಯಾರು, ಸೊ ಈ ನೂರಾರು ಮಕ್ಕಳು ಯಾರು ಅಂತ ಹೇಳಿ ಕೇಳಿದ್ರೆ ದಟ್ ಈಸ್ ಫಾರ್ ದ ಪೂರ್ ಚಿಲ್ಡ್ರನ್ ಆಫ್ ಹಿಸ್ ವಿಲೇಜ್. ಸೊ ಅವನ ವಿಲೇಜಲ್ಲಿ ಇರುವಂತಹ ಸೊ ನೂರಾರು ಮಕ್ಕಳಿಗೆ ಅವನು ಪಾಠವನ್ನು ಮಾಡ್ತಾ ಇದ್ದ. ಹಿ ವಾಸ್ ಟೀಚಿಂಗ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಹಿಸ್ ಫ್ಯಾಮಿಲಿ ಬ್ಯಾಕ್ಯಾರ್ಡ್. ಲಿಟಲ್ ಬಿಟ್ ಇಂಪಾರ್ಟೆಂಟ್. ಸೊ ದ್ಯಾಟ್ ಈಸ್ ಫಾರ್ ದ ಪೂರ್ ಚಿಲ್ಡ್ರನ್ ವೇರ್ ಫ್ರಮ್ ಹಿಸ್ ವಿಲೇಜ್. ಸೊ ಅವನ ವಿಲೇಜಲ್ಲಿ ಇರುವಂತಹ ನೂರಾರು ಮಕ್ಕಳಿಗೆ ಅವನ ಮನೆಯ ಹಿತ್ತಲಲ್ಲಿ ಕ್ಲಾಸನ್ನು ಮಾಡ್ತಾ ಇದ್ದ. The story of this young man from Murshidabad in West Bengal. So ella inspiration okay, story okay, everything is okay, but elli, so where he belongs to, so he belongs to Murshidabad in West Bengal. So Murshidabad ant heluva ondu sanna village. So Murshidabad ant heluva ವಿಲೇಜ್ ಅಲ್ಲಿ, ಸೊ ದಟ್ ಈಸ್ ಇನ್ ವೆಸ್ಟ್ ಬೆಂಗಾಲ್. ಸೊ ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್ ಅಂತ ಹೇಳುವ ಪ್ಲೇಸಲ್ಲಿ ಅವನು ಇರುವಂಥದ್ದು. ಸೊ ಹಿ ಈಸ್ ಲೊಕೇಟೆಡ್ ಇನ್ he belongs to Murshidabad. So the story of this young man from Murshidabad in West Bengal is a remarkable tale of the desire to learn amid the direst poverty. So ಈ ರಿಮಾರ್ಕೆಬಲ್ ಅಥವಾ ಈ ಇನ್ಸ್ಪಿರೇಷನಲ್ ಸ್ಟೋರಿ, ರಿಮಾರ್ಕೆಬಲ್ ಟೇಲ್ ಮೀನ್ಸ್ ಸ್ಟೋರಿ. ಸೊ ಟೇಲ್ ಅಂತ ಹೇಳಿದ್ರೆ ಸ್ಟೋರಿ, ಇನ್ಸ್ಪಿರೇಷನಲ್ ಸ್ಟೋರಿ, ದಟ್ ಈಸ್ ಡಿಸೈರ್ ಟು ಲರ್ನ್. ಸೊ ಕಲಿಯುವಂಥ ಡಿಸೈರ್, ವಿಲ್ಲಿಂಗ್ನೆಸ್. ಸೊ ಕಲಿಬೇಕು ಅಂತ ಹೇಳುವ ವಿಲ್ಲಿಂಗ್ನೆಸ್ ಎಲ್ಲಿಂದ ಬಂದಿರುವಂಥದ್ದು, ಸೊ ಅಥವಾ ಯಾರಿಂದ ಅಂತ ಹೇಳಿದ್ರೆ ಬಾಬರ್ ಅಲಿ. ಸೊ ದಟ್ ಈಸ್ ಫಾರ್ ಹೋಮ್. ಸೊ ಯಾರಿಗೆ? ಸೊ ಆ ಇನ್ಸ್ಪಿರೇಷನ್ ಅಥವಾ ಈ ಲರ್ನಿಂಗ್ ಸ್ಟೋರಿ ಏನಿದೆ, ಸೊ ಅಥವಾ ಈ ಟೇಲ್ ಏನಿದೆ, ಸೊ ಯಾರಿಗೋಸ್ಕರ? ಸೊ ದಟ್ ಈಸ್ ಫಾರ್ ದ ಡೈರೆಸ್ಟ್ ಪವರ್ಟಿ. ಸೊ ಡೈರೆಸ್ಟ್, ವಾಟ್ ಯು ಮೀನ್ ಬೈ ಡೈರೆಸ್ಟ್? So direst means, anyone? Okay, direst means horrible. Okay, so direst ಅಂತ ಹೇಳಿದ್ರೆ ಹಾರಿಬಲ್, ಅಥವಾ ನಾವೇನು ಹೇಳ್ತೇವೆ ಘೋರ ಅಂತ ಹೇಳಿ ಹೇಳ್ಬೋದು.
ಕಡು ಬಡತನ ಏನು ಅಂತ ಹೇಳಿ ಏನು ನಾವು ಹೇಳ್ತೇವೆ. ಸೊ ಅದನ್ನು ಕಡು ಬಡತನ ಅಂತ ಹೇಳಿ ಏನು ನಾವು ಹೇಳ್ತೇವೆ. ಸೊ ದಟ್ ಇಸ್ ದ ಥಿಂಗ್. ಸೊ he was inspired, or he is the inspiration for the people, for the direst poverty, who belongs to the direst poverty. ಸೊ ಆ ಕಡು ಬಡತನದಲ್ಲಿರುವ ಮಕ್ಕಳು ಯಾರಿದ್ದಾರೆ ಅವರಿಗೆ ಅವನು ಇನ್ಸ್ಪಿರೇಷನ್ ಆಗ್ತಾನೆ. ಸೊ ಈ ಸ್ಟೋರಿಯನ್ನು, ಬಾಬರ್ ಅಲಿಯ ಸ್ಟೋರಿಯನ್ನು ಸೊ ನಮಗೆ ಯಾರು ಹೇಳ್ತಾ ಇರುವಂಥದ್ದು ಅಥವಾ ನಮಗೆ ಯಾರು ಅದನ್ನು ತಿಳಿಸಿಕೊಡ್ತಾ ಇರುವಂಥದ್ದು ಅಂತ ಹೇಳಿದ್ರೆ, ಸೊ ಬಾಂಗ್ಲಾದೇಶ್ ಬೇಸ್ಡ್ YL volunteer, so that which is explained by, or the story is told by whom? That is YL leader ಅಥವಾ YL volunteer. His name is Tanveer. So YL, what is the full form of YL? Anyone? Youth leader. So YL full form, youth leader. So youth leader volunteer Tanveer, who explain us, or who gives introduction for us about Babar Ali. So ಈ ಎಲ್ಲ ಕತೆಗೆ ಸೊ ಮೇನ್ ಸೂತ್ರಧಾರ ಅಂತ ಹೇಳ್ಬೋದು. ಸೊ ಈ ಎಲ್ಲ ಕಥೆಯನ್ನು ನಮಗೆ ಸೂತ್ರಧಾರ ಬಾಬರ್ ಅಲಿ, ಬಟ್ ಕಥೆಯನ್ನು ಹೇಳುವಂಥದ್ದು ಯಾರು? ಸೊ ತನ್ವೀರ್, ಹೂ ಇಸ್ ಸೊ YL ವಾಲಂಟಿಯರ್. ಸೊ ಯೂತ್ ಲೀಡರ್ ವಾಲಂಟಿಯರ್ ತನ್ವೀರ್. So he gives this extraordinary story. So ಅಥವಾ he gives us the introduction about ಬಾಬರ್ ಅಲಿ. ಸೊ ಬಾಬರ್ ಅಲಿಯ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ನಮಗೆ ಈ ತನ್ವೀರ್ ಅಂತ ಹೇಳುವವನು ಕೊಡ್ತಾ ಇದ್ದಾನೆ. ಓಕೆ, ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ಬಾಬರ್ ಅಲೀಸ್ ಡೈಲಿ ರುಟೀನ್. ಸೊ ಬಾಬರ್ ಅಲಿಯ ಡೈಲಿ ರುಟೀನ್ ಏನಿದೆ ಸೊ ಅದನ್ನು ನಾವು ಡಿಸ್ಕಸ್ ಮಾಡುವ. ಸೊ ಬಾಬರ್ ಅಲಿ ವೇಕ್ಸ್ ಅಪ್ ಮಾರ್ನಿಂಗ್ ಎಟ್ 7. ಸೊ ಮೋಸ್ಟ್ಲಿ ನಿಮ್ಮ ಹಾಗೆ ಉದಾಸೀನ ಅಂತ ಅನ್ನಿಸ್ತದೆ ಬೆಳಿಗ್ಗೆ ಏಳಲಿಕ್ಕೆ. ಸೊ ಓಕೆ, ಸೊ ಆದರೂ ಹೀ ಈಸ್ ಟ್ಯಾಲೆಂಟೆಡ್, ರಿಮೆಂಬರ್ ದ್ಯಾಟ್. ಸೊ ಉದಾಸೀನ ಆದರೂ ಕೂಡ ಹೀ ಈಸ್ ವೆರಿ ಟ್ಯಾಲೆಂಟೆಡ್. ಸೊ ಅದನ್ನು ನೆನ್ಪಿಟ್ಕೊಳ್ಬೇಕಾಗ್ತದೆ. ಸೊ ಬಾಬರ್ ಅಲಿ ವೇಕ್ಸ್ ಅಪ್ ಎವ್ರಿ ಮಾರ್ನಿಂಗ್ ಎಟ್ 7. ಸೊ ಬೆಳಿಗ್ಗೆ 7 ಗಂಟೆಗೆ ಹೇಳ್ತಾ ಇದ್ದದ್ದು. ಆ್ಯಂಡ್ ಸ್ಟಾರ್ಟ್ಸ್ ಹಿಸ್ ಡೇ ಬೈ ಡೂಯಿಂಗ್ ಸಮ್ ಹೌಸ್ ಹೋಲ್ಡ್ ಚೋರ್ಸ್. ಸೊ he was starting his day so by household chores, means household works. ಸೊ ದಿನನಿತ್ಯದ ಕೆಲಸಗಳನ್ನು ಮಾಡಿ. ಸೊ then he takes an auto rickshaw first and later walks 5 kilometers to the Qasim Bazaar Raj Govind Sundari Vidyapeeth. ಸೊ ಏನು ಮಾಡ್ತಾ ಇದ್ದ? ಸೊ ಬೆಳಿಗ್ಗೆ ಎದ್ದ ಮೇಲೆ he was doing his some works, daily works. So after that he is taking a auto rickshaw first. So then he walks a 5 kilometer. ಸೊ ಮೋಸ್ಟ್ಲಿ ಆಟೋ ರಿಕ್ಷಾ ಅಲ್ಲಿ ತನಕ ಮಾತ್ರ ಹೋಗ್ತದೆ. ಸೊ ಮತ್ತೆ 5 ಕಿಲೋಮೀಟರ್ ಸೊ ಕಾಲು ದಾರಿ ಇರ್ಬೋದು. ಸೊ ಆ 5 ಕಿಲೋಮೀಟರನ್ನು ನಡ್ಕೊಂಡು ಸೊ ಹಿ ಈಸ್ ಗೋಯಿಂಗ್ ಟು ದ ಸ್ಕೂಲ್ ಅಥವಾ ಕಾಲೇಜ್. ಸೊ ದಟ್ ಈಸ್ Qasim Bazaar Raj Govind Sundari Vidyapeeth. So very important, please remember this. So Qasim Bazaar Raj Govind Sundari Vidyapeeth. So I repeat, Qasim Bazaar Raj Govind Sundari Vidyapeeth. So where he is of class 12th. So second PUC. So where he is of class 12th. ಸೊ ಬಾಬರ್ ಅಲಿ, ಸೊ ಹೌ ಹಿ ಈಸ್ ಅಂತ ಹೇಳೋದನ್ನು ನೋಡುವ. ಸೊ ಬಾಬರ್ ಅಲಿ ಈಸ್ ದ ಥಿನ್ ಆ್ಯಂಡ್ gangly boy who sits in the middle of the front row. So what do you mean by gangly? So gangly means tall and thin.
tall and thin. So he is very thin and tall boy, ತುಂಬ ಸಪೂರಾಗಿ ಉದ್ದದ boy who sits in the middle of the front row. So first rowವಿನ ಮಿಡ್ಲಲ್ಲಿ ಕೂತ್ಕೊಳ್ತಾ ಇದ್ದ. ಸೊ ದಟ್ ಈಸ್ ಹಿಸ್ ಪ್ಲೇಸ್. ಸೊ ಸ್ಕೂಲಲ್ಲಿ ಅವನ ಪ್ಲೇಸ್ ಎಲ್ಲಿ ಅಂತ ಕೇಳಿದ್ರೆ ಫಸ್ಟ್ ಬೆಂಚಲ್ಲಿ ಮಿಡಲ್ ರೋ, ಫಸ್ಟ್ ಬೆಂಚಲ್ಲಿ ಮಿಡಲ್. ಸೊ ಸ್ಟೂಡಿಯಸ್, so he is very studious, he is very disciplined, smart and austere in his blue and white uniform. So what do you mean by austere? I'll write here. So austere means strict. ಅಥವಾ ವಿ ಕ್ಯಾನ್ ಸೇ ಡಿಸಿಪ್ಲಿನ್ಡ್ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ಹಿ ಈಸ್ ಅ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್ಡ್ ಪರ್ಸನ್. So who is with white and blue uniform, the symbol of government school. So white and blue uniform. So Babar Ali is a model student. So ಆ ಸ್ಕೂಲಿಗೆ ಏನಿದೆ ಕಾಸಿಂ ಬಜಾರ್ ರಾಜ್ ಗೋವಿಂದ ಸುಂದರಿ ವಿದ್ಯಾಪೀಠ ಸ್ಕೂಲ್ ಏನಿದೆ, ಸೊ ಆ ಸ್ಕೂಲಿಗೆ ಹಿ ಈಸ್ ಅ ರೋಲ್ ಮಾಡೆಲ್ ಅಥವಾ ಹಿ ಈಸ್ ಅ ಮಾಡೆಲ್ ಸ್ಟೂಡೆಂಟ್. ಸೊ ಯಾರೋ ಹೇಳ್ತಾರೆ ರೈಟ್, ಡಿಸಿಪ್ಲಿನ್ಡ್, ಸೊ ಮಾಡೆಲ್ ಸ್ಟೂಡೆಂಟ್. So he is also the first member of his family to get a proper education. ಸೊ ಮನೆಯಲ್ಲಿ, ಸೊ ಆಗಿನ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಸೊ ಒಂದು ಮನೆಯಲ್ಲಿ ಒಂದಷ್ಟು ಮಕ್ಕಳು ಇರ್ತಾ ಇದ್ರು. ಸೊ ಈಗಿನ ತರ 1-2 ಇರ್ತಾ ಇರಲಿಲ್ಲ. ಸೊ ಎಷ್ಟು ಮಕ್ಕಳು, ಜಾಸ್ತಿ ಮಕ್ಕಳು ಇರ್ತಾ ಇದ್ರು. ಆ್ಯಂಡ್ ಸೊ ಒನ್ ಮೋರ್ ಥಿಂಗ್, ಯಾವಾಗಲೂ ಕೂಡ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು, ರೈಟ್. ಸೊ ಆ ಜಾಯಿಂಟ್ ಫ್ಯಾಮಿಲಿ ಆದ ಕಾರಣ ಸೊ ಪ್ರತಿಯೊಬ್ಬರಿಗೂ ಎಜುಕೇಷನ್ ಅನ್ನು ಕೊಡುವಂಥದ್ದು ಕಷ್ಟ ಆಗ್ತಾ ಇತ್ತು. ಮೊದಲೇ ಪವರ್ಟಿ ಇರ್ತಾ ಇತ್ತು, ಸೊ ಬಡತನ ಅಂತ ಹೇಳುವಂಥದ್ದು ಇರ್ತಾ ಇತ್ತು. ಅದ್ರ ಜೊತೆಗೆ ಸೊ ಫ್ಯಾಮಿಲಿ ತುಂಬ ದೊಡ್ಡದಾಗಿರುವ ಕಾರಣ ಎಲ್ಲ ಮಕ್ಕಳಿಗೆ ಎಜುಕೇಷನ್ ಅನ್ನು ಕೊಡೋದು ಕಷ್ಟ ಆಗ್ತಾ ಇದ್ರು. ಸೊ ಯಾರೋ ಇಬ್ರು ಕಲಿತಾ ಇದ್ರು, ಅದು ಕೂಡ ಸೊ ವೆಲ್ ಎಜುಕೇಟೆಡ್ ಅಂತ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ತನಕ ಕಲಿಸುವಂಥದ್ದು ಕಷ್ಟ ಆಗ್ತಾ ಇತ್ತು. ಸೊ ಆದ ಕಾರಣ ಹಿ ಈಸ್, ರಿಮೆಂಬರ್, ಬಾಬರ್ ಅಲಿ ಈಸ್ ದ ಓನ್ಲಿ ಒನ್ ಪರ್ಸನ್ ಹೂ ಈಸ್ ಗೆಟಿಂಗ್ ಎಜುಕೇಷನ್. ಸೊ ಆ ಫ್ಯಾಮಿಲಿಯಲ್ಲಿ ಪ್ರಾಪರ್ ಆಗಿ ಎಜುಕೇಷನ್ ಅನ್ನ ಪಡಿತಾ ಇರುವಂಥದ್ದು ಸೊ ಬಾಬರ್ ಅಲಿ. ಸೊ ಇನ್ ಸ್ಕೂಲ್ ಹಿ ಈಸ್ ಆನ್ ಐಡಿಯಲ್ ಸ್ಟೂಡೆಂಟ್. ಸೊ ಅವನ ಸ್ಕೂಲಲ್ಲಿ ಅವನು ಐಡಿಯಲ್ ಸ್ಟೂಡೆಂಟ್ ಅಥವಾ ಮಾಡೆಲ್ ಸ್ಟೂಡೆಂಟ್. ಬಟ್ ಇಟ್ ಈಸ್ ನಾಟ್ ದ ಥಿಂಗ್. ಸೊ ನಾವು ಡಿಸ್ಕಸ್ ಮಾಡಬೇಕಾಗಿರುವಂಥದ್ದು ಅದಲ್ಲ. ಸೊ ಅವನು ಸ್ಕೂಲಲ್ಲಿ ಐಡಿಯಲ್ ಅಂತ ಹೇಳೋದಲ್ಲ. ಸೊ ಅವನ ವರ್ಕ್ ಏನಿದೆ, ಸೊ ಅಥವಾ ಅವನು ಹೆಡ್ ಮಾಸ್ಟರ್ ಆಗಿರುವಂಥದ್ದು ಎಲ್ಲಿಗೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಸೊ ವಾಟ್ ಹಿ ಡಸ್ ಆಫ್ಟರ್ ಹಿಸ್ ಸ್ಕೂಲ್ ಅವರ್ಸ್, ಸೊ ದಾಟ್ ಇಂಟ್ರಡ್ಯೂಸ್ ದ ಎಂಟೈರ್ ವರ್ಲ್ಡ್. ಸೊ ಅವನ ಸ್ಕೂಲ್ ಅವರ್ ಮುಗ್ದ ಮೇಲೆ ಅಥವಾ ಸ್ಕೂಲ್ ಟೈಮ್ ಏನಿದೆ, ಸೊ ಅದು ಮುಗ್ದ ಮೇಲೆ ಅವನು ಏನನ್ನ ಮಾಡ್ತಾನೆ ಅಂತ ಹೇಳುದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಂಟ್ರಡ್ಯೂಸ್ ಮೀನ್ಸ್ ಮೇಕ್ ಅದರ್ ಇನ್ಸ್ಪೈರ್ಡ್ ಆರ್ ಮೇಕ್ ಅದರ್ಸ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಲರ್ನಿಂಗ್ ಅಥವಾ ಗಿವಿಂಗ್ ಅ ಇನ್ಸ್ಪಿರೇಷನ್ ಅಂತ ಹೇಳಿ ಏನು ನಾವು ಹೇಳ್ತಾ ಇದ್ದೇವೆ ಆವಾಗಿಂದ. ಸೊ ಅದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಅವನ ಸ್ಕೂಲ್ ಟೈಮ್ ಕಳೆದ ಮೇಲೆ ಅವನು ಏನನ್ನ ಮಾಡ್ತಾನೆ, ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಟು ಅಸ್. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಲೈನ್ ವಾಟ್ ದೇ ಸೇಸ್ ಇಸ್, ಸೊ ವೆನ್ ಎವ್ರಿ ಟೀನೇಜರ್ಸ್, ಸೊ ಟೀನೇಜ್ ಅಂತ ಹೇಳಿದ್ರೆ ನಿಮ್ಮ ಏಜ್, ಫಸ್ಟ್ PUC ಸೆಕೆಂಡ್ PUC ಆ ಟೈಮಲ್ಲಿ ಏನಾಗ್ತದೆ, ಸೊ ಸ್ಟಡಿಗಿಂತ ಜಾಸ್ತಿ ಅಟ್ರಾಕ್ಟಿವ್ ಯಾವುದಿರ್ತದೆ, ಸೊ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು. ಸೊ ಈ ಎಲ್ಲ ವಿಷಯಗಳು ನಮಗೆ ಜಾಸ್ತಿ ಅಟ್ರಾಕ್ಟ್ ಆಗಿರ್ತದೆ ಅಲ್ವಾ, ಈಗ ಕಾಣ್ತಾ ಇದ್ದೇವೆ ಅಲ್ವಾ. ಸೊ ಅದನ್ನೇ ಹೇಳ್ತಾ ಇರುವಂಥದ್ದು ಇಲ್ಲಿ ಕೂಡ. ಸೊ ವೆನ್ ಅದರ್ ಸ್ಟೂಡೆಂಟ್ಸ್ ಅಥವಾ ಅದರ್ friends of him were playing in the ground, so everyone definitely so and gets busy with football, cricket or other games. ಸೊ ಬೇರೆ ಎಲ್ಲ ಗೇಮ್ಗಳ ಜೊತೆಗೆ ಅಥವಾ ಬೇರೆ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಅವರು ಬ್ಯುಸಿ ಆಗಿರುವಾಗ, ಸೊ ಬಾಬರ್ ಅಲಿ ಮೇಕ್ಸ್ ಹಿಸ್ ವೇ ಟು ಆನ್ ಆಫ್ಟರ್ನೂನ್ ಸ್ಕೂಲ್. ಸೊ ಆ ಮಧ್ಯಾಹ್ನ ಮೇಲೆ ಏನಿದೆ, ಸೊ ಮೊದಲು ಸ್ಕೂಲ್ ಎಲ್ಲ ಮಧ್ಯಾಹ್ನ ತನಕ ಇರ್ತಾ ಇತ್ತು. ಸೊ ಆ ಮಧ್ಯಾಹ್ನ ಮೇಲಿನ ಟೈಮ್ ಏನಿದೆ, ಸೊ ಹಿ ವಾಸ್ ರಶಿಂಗ್ ಟುವರ್ಡ್ಸ್ ಹಿಸ್ ಹೋಮ್, ಸೊ ದಟ್ ಈಸ್ ಟು ಹಿಸ್ ಸ್ಕೂಲ್. ಸೊ ವಿಚ್ ಈಸ್ ಎಲ್ಲಿ ಇರುವಂಥದ್ದು, ಫ್ಯಾಮಿಲಿ ಬ್ಯಾಕ್ ಯಾರ್ಡ್. ಸೊ ಮನೆಯ ಹಿತ್ತಲಲ್ಲಿ ಇರುವಂತಹ ಸ್ಕೂಲ್ ಏನಿದೆ, ಸೊ ಅಲ್ಲಿಗೆ ಓಡ್ತಾ ಇದ್ದ, ವೇರ್ ಹಿ ಈಸ್ ದ
headmaster of the school of 800 students. ಸೊ ಎಷ್ಟು ಜನ ಮಕ್ಕಳಿಗೆ ಅವನು ಟೀಚರ್ ಅಥವಾ ಹೆಡ್ ಮಾಸ್ಟರ್? ಸೊ ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದಸ್, ದಟ್ ಇಸ್ ಫಾರ್ 800 students. So he is a headmaster for 800 students. Elli family's backyard. So important, remember. Okay, so when everyone was playing or when everyone is busy with football, cricket or some other games, so he was rushing towards his home. So that is where he was the youngest headmaster for the 800 students. So just imagine 800 students, that is in his family backyard. Okay, so that is he used to go to school in the morning till so he is going to the school, afternoon he is coming to his school as a headmaster for 800 students. Okay, so this is the introduction about Babar Ali. So idu ishtu Babar Aliya ಬಗ್ಗೆ ಇರುವಂತ introduction. So that is he is a, just recall it, so he is the youngest headmaster, where the place, where his house, so Murshidabad, West Bengal. Next, so at what age? So at the age of 16. So who is explaining us or who is telling us this story? So that is YL volunteer Tanveer. So young, what is the full form? So young leader volunteer Tanveer. Okay, so where he is studying Babar Ali? So okay, the school name, so Qasim Bazar Raj Govind Sundari Vidyapeeth. So the class of him is class 12th. So he is the student of class 12th. So what he is doing afternoon? So he is in the afternoon he is going to his school, where he is a headmaster for 800 students, where he is taking class for where in the family's backyard. So these things as a introduction. Okay, so hope all of you have understood what the introduction is. So in the next class we will discuss about the Babar Ali's school. So Babar Aliya school ಏನಿದೆ, ಸೊ ಅಥವಾ ಅವನ ಸ್ಕೂಲ್ ಯಾವ ರೀತಿ ಆಗಿದೆ, ಆ ಮಕ್ಕಳು ಹೇಗಿದ್ದಾರೆ, ಸೊ ಅವನಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ, ಸೊ ಈ ಎಲ್ಲ ವಿಷಯಗಳನ್ನು we will discuss in the next class. So that is about the school of Babar Ali. Thank you.